ಬ್ರಷ್ ಮಾಡೋಣ. ಹಾಯ್ ನಮಸ್ತೆ, ಗುಡ್ ಮಾರ್ನಿಂಗ್. ನಾನು ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು 1 ವರ್ಷದವರೆಗೂ ನನ್ನ ಮಗನ ಡೈಲಿ ರೂಟೀನ್ ಹಾಗೆ ಫುಡ್ ರೂಟೀನ್ ಹೇಗಿರುತ್ತೆ ಅಂತ ತುಂಬ ವೀಡಿಯೋಸ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತು 19 ಮಂತ್ ಅಂದರೆ 1 ವರ್ಷ 7 ತಿಂಗಳಲ್ಲಿ ನನ್ನ ಮಗನ ಮಾರ್ನಿಂಗ್ ರೂಟೀನ್ ಹಾಗೆ ಫುಡ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋನಲ್ಲಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ನಾವೆಲ್ಲ ಕುಡಿಯೋ ರೀತಿ ಅವನಿಗೂ ಕೂಡ 1 ಲೋಟ ನೀರನ್ನ ಕೊಡ್ತೀನಿ. ಆದರೆ ಏನಾದರೂ ಸ್ವಲ್ಪ ಡೈಜೆಷನ್ ಇಶ್ಯೂ ಇದೆ ಅಂದರೆ ಈ ರೀತಿ ಜೀರಿಗೆ ನೀರನ್ನ ಮಾಡಿ ಒಂದು ಅರ್ಧ ಲೋಟದಷ್ಟು ಕೊಡ್ತೀನಿ. ಹಾಗೆ ನಿನ್ನೆ ಸಂಜೆ ನನಗೆ ಈ ಪಾರ್ಸಲ್ ಬಂತು. ಲಾಸ್ಟ್ ಟೈಮ್ ನಾನು ಇಂಡಸ್ ವ್ಯಾಲಿ ಅವ್ರದ್ದು ಕ್ಯಾಸ್ಟ್ ಐರನ್ ಕಡಾಯಿ ತರಿಸಿದ್ದೆ ಅಲ್ವಾ, ಅದಂತೂ ನಂಗೆ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ಮತ್ತೊಂದೆರಡು ಪ್ರಾಡಕ್ಟ್ಸ್ಗಳನ್ನು ಆರ್ಡರ್ ಮಾಡಿದ್ದೆ. ಇದು ಸ್ಕ್ವೇರ್ ತವಾ, ಇದರಲ್ಲಿ ಆಮ್ಲೆಟ್, ಉತ್ತಪ್ಪ, ಶಾಲು ಫ್ರೈ, ಪರಾಟ ಈ ರೀತಿ ಪ್ರತಿಯೊಂದನ್ನು ಮಾಡ್ಕೋಬೋದು. ನಾವು ಯಾವುದೇ ಐರನ್ ಕುಕ್ವೇರ್ನ ತೊಗೊಂಡ್ರೆ ಅದನ್ನು ಕಂಪಲ್ಸರಿಯಾಗಿ ಸೀಸನ್ ಮಾಡ್ಕೋಬೇಕು. ಆದರೆ ಇದು ಪ್ರೀ ಸೀಸನ್ ಆಗಿದೆ, ಅದು ಕೂಡ 100% ಪ್ಯೂರ್ ವೆಜಿಟೇಬಲ್ ಆಯಿಲಿಂದ. ಜೊತೆಗೆ ಇದು ISO ಸರ್ಟಿಫೈಡ್. ಇನ್ನು ನಾನು ಮುಂಚೆನೇ ಒಂದು ಪ್ರಾಡಕ್ಟ್ನ ತರಿಸಿ ಯೂಸ್ ಮಾಡಿರೋದ್ರಿಂದ ನನಗೆ ಪರ್ಸ್ನಲಿ ಈ ಐರನ್ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು, ಅದಕ್ಕೆ ತರಿಸ್ಕೊಂಡೆ. ಈಗ ಇವನಿಗೆ ಬ್ರಷ್ ಮಾಡಿಸ್ಬೇಕು. ನಾನಿಲ್ಲಿ ಇವನಿಗೆ ಬ್ರಷ್ ಮಾಡಿಸೋದಕ್ಕೆ ಈ ರೀತಿ ಫಿಂಗರ್ ಟೂತ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಒಂದು 5 ಮಂತ್ಸಿಂದ ಬ್ರಷ್ ಮಾಡಿಸೋದಕ್ಕೆ ಅವ್ನಿಗೆ ಅಭ್ಯಾಸ ಮಾಡಿಸ್ತಾ ಇರೋದು. ಯಾಕೆಂದರೆ ಇವಾಗ ಆಲ್ಮೋಸ್ಟ್ ನಾವು ತಿನ್ನೋ ಆಹಾರ ಎಲ್ಲ ಅವನಿಗೆ ಕೊಡ್ತೀವಲ್ವ, ಬಾಯಿ ವಾಸನೆ ಬರ್ಬೋದು ಅಥವಾ ಹಲ್ಲು ಹುಡುಕಾಗ್ಬೋದು ಅಂತ ಹೇಳಿ ಆದಷ್ಟು ಟ್ರೈ ಮಾಡಿ ಬ್ರಷ್ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಈಗ 5 ಮಂತ್ಸಲ್ಲಿ ಒಂದು 6 ಬ್ರಷ್ನ ಅದು ತೊಗೊಂಡೋಗಿ ಚರಂಡಿನಲ್ಲಿ ಹಾಕ್ಬಿಟ್ಟಿದ್ದಾನೆ. ಯಾಕೆಂದರೆ ಅಚ್ಚು ಜೊತೆ ಬ್ರಷ್ ಮಾಡ್ತಾ ಹೊರಗಡೆ ಹೋಗ್ತಾನೆ, ಹಾಗೇನೆ ಚರಂಡಿನಲ್ಲಿ ಹಾಕ್ಬಿಡ್ತಾನೆ. ಸೊ ಅದಕ್ಕೆ ಅಂತ ಈ ಸಾರಿ ಈ ರೀತಿ ಫಿಂಗರ್ ಟೂತ್ ಬ್ರಷ್ನ ತೊಗೊಂಡು ಬಂದಿದ್ದೀನಿ. ಇದು ನಾರ್ಮಲ್ ಆಗಿ ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಕೂಡ ಸಿಗುತ್ತೆ. ಜಸ್ಟ್ ಒಂದು 50 ರೂಪಾಯಿ ಕೊಟ್ಟರೆ ಆರಾಮಾಗಿ ಸಿಗುತ್ತೆ. ಸೊ ನನಗೆ ಇದರಲ್ಲೂ ಬ್ರಷ್ ಮಾಡಿಸೋದಕ್ಕೆ ಬಿಡಲ್ಲ. ಕೆಲವೊಂದು ಸಾರಿ ಅವನೇ ಮಾಡ್ತೀನಿ ಅಂತ ಇಸ್ಕೊಂಡು ಬಿಡ್ತಾನೆ. ಸೊ ಆ ಟೈಮಲ್ಲಿ ಶಂಕರ್ ನನಗೆ ಹೆಲ್ಪ್ ಮಾಡ್ತಾರೆ. ಅವ್ರ ಹತ್ರ ಆದರೆ ಒಂದು ಸ್ವಲ್ಪ ಫ್ರೀಯಾಗಿ ಮಾಡಿಸ್ಕೊಳ್ತಾನೆ. ಇನ್ನು ಇವತ್ತು ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ನಮಗೆ ಅಂತ ಏನು ಮಾಡ್ಕೊಳ್ತೀವೋ ಅದನ್ನೇ ಅವನಿಗೂ ಕೂಡ ಮಾಡೋದು. ಬಟ್ ಇದರಲ್ಲಿ ಸ್ವಲ್ಪ ಸ್ಪೆಷಲ್ ಏನು ಅಂದರೆ ನಮಗೆ ಖಾರ ಹಾಕೊಳ್ಳೋದಕ್ಕಿಂತ ಮುಂಚೆ ಅವನಿಗೆ ಸ್ವಲ್ಪ ಹಾಕಿ ಎತ್ತಿಟ್ಬಿಡ್ತೀನಿ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಇವತ್ತು ಅಕ್ಕಿ ರೊಟ್ಟಿಗೆ ನಾನು ಕ್ಯಾರೆಟು, ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನ ಕುಟ್ಟಿ ಸಣ್ಣ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅಜ್ವಾನ ಮತ್ತು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಈ ಹದದಲ್ಲಿ ಇದನ್ನು ನಾದ್ಕೊಂಡಿದ್ದೀನಿ. ಸೊ ಇದಕ್ಕೆ ಇನ್ನೂ ಸ್ವಲ್ಪ ಖಾರ ಬೇಕಾಗುತ್ತೆ. ಬಟ್ ಇವನಿಗೆ ಫಸ್ಟ್ ಸ್ವಲ್ಪ 1-2 ಮಾಡಿ ತೆಗೆದಿಟ್ಟು ಆಮೇಲೆ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಏನು ತಿಂತ ಇದೆಯಾ ನೀನು? ಓನದು ಜೋರಾಗಿ ಹೇಳ್ಬೇಕು. ಪಪ್ಪಾಯ ತಿಂತೈತಿ. ಅಣ್ಣ ಅಣ್ಣ ಚೆನ್ನಾಯ್ತಾ? ಸೂಪರ್ ಅನ್ನು ಸೂಪರ್. ಸೊ ಡೈಲಿ ಏನು ಅಂದರೆ ಗಂಜಿ ಅಂತೂ ಮನೆಯಲ್ಲಿ ಪ್ರಿಪೇರ್ ಮಾಡೇ ಇರ್ತೀನಿ. ಆದರೆ ಅದನ್ನು ಕುಡಿತಾನೆ. ಇಲ್ಲಾಂದರೆ ಅಚ್ಚು ಬಾಕ್ಸಿಗೆ ಅಂತ ಯಾವುದಾದ್ರೂ ಒಂದು ಹಣ್ಣನ್ನು ಎತ್ತಿಟ್ಟಿರ್ತೀನಿ ಕಟ್ ಮಾಡೋಣ ಅಂತ, ಅದು ಕಂಡ್ರಂತೂ ಬಿಡೋದೇ ಇಲ್ಲ. ಈಗ ನಾನು ಅಚ್ಚು ಬಾಕ್ಸಿಗೆ ಅಂತ ಪಪ್ಪಾಯ ಹಣ್ಣನ್ನು ಎತ್ತಿಟ್ಟಿದ್ದೆ, ಅದನ್ನು ಕಟ್ ಮಾಡಿಸ್ಕೊಂಡು ತಿಂತಾ ಇದ್ದಾನೆ. ಈ ಥರ ಏನಾದರೂ ಒಂದು ಸ್ವಲ್ಪ ತಿಂದ ಅಂದರೆ ಮತ್ತೆ ಒಂದು ಅರ್ಧ ಗಂಟೆ 3/4 ಗಂಟೆವರೆಗೂ ಅವ್ನ ಪಾಡಿಗೆ ಅವನು ಆಟ ಆಡ್ತಾ ಇರ್ತಾನೆ. ಅಷ್ಟರಲ್ಲಿ ನಾನು ಬಾಕ್ಸಿಗೆಲ್ಲ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅಕ್ಕಿ ರೊಟ್ಟಿನ ಈ ರೀತಿ ಪ್ರೆಸ್ ಮಾಡೋದಕ್ಕೆ ನಾನು ಹೋಳಿಗೆ ಶೀಟ್ ಸಿಗುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟಿಂದ ಅದನ್ನು ತಟ್ಕೊಳ್ತಾ ಇದ್ದೀನಿ. ಸೊ ಇದ್ರ ಮೇಲ್ಗಡೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ, ಹಾಗೆ ಹರಿಯೋದು ಇಲ್ಲ. ಇನ್ನು ನಾನು ಹೇಳ್ದೆ ಅಲ್ವಾ ಐರನ್ ತವಾ ತರಿಸಿದ್ದೀನಿ ಅಂತ, ಇದು ಸ್ಕ್ವೇರ್ ಶೇಪಿಂದು. ಸೊ ಇದ್ರ ಮೇಲ್ಗಡೆ ಇವತ್ತಿನ ಸ್ಪೆಷಲ್ ಅಕ್ಕಿ ರೊಟ್ಟಿನ ಮಾಡ್ತಾ ಇರೋಂಥದ್ದು. ಇದು ಇಂಡಸ್ ವ್ಯಾಲಿ ಅವ್ರದ್ದು, ತುಂಬಾ ಚೆನ್ನಾಗಿದೆ. ನಿನ್ನೆ ನೈಟೇ ನಾನು ಒಂದು ಆಮ್ಲೆಟ್ನ ಹಾಕಿ ಟ್ರೈ ಮಾಡಿದ್ದೆ ಹೇಗಿರುತ್ತೆ ಇದು ಅಂತ ಹೇಳಿ. ಸೊ ಬೆಳಿಗ್ಗೆ ಎದ್ದು ಇದನ್ನು ಮಾಡ್ತಾ ಇರೋದು. ನೀವು ಕೂಡ ಈ ಇಂಡಸ್ ವ್ಯಾಲಿ ಅವ್ರದ್ದು ಪ್ರಾಡಕ್ಟ್ಗಳನ್ನು ತರಿಸ್ಕೋಬೇಕು ಅಂತ ಇದ್ದರೆ ನಾನು ಸ್ಕ್ರೀನ್ ಮೇಲೆ ಹಾಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಕೂಪನ್ ಕೋಡ್ನ ಕೊಟ್ಟಿರ್ತೀನಿ, ಪ್ರೇಮ12 ಅಂತ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಪ್ರೇಮ12 ಅನ್ನೋ ಕೋಡನ್ನು ಹಾಕಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಪರ್ಚೇಸ್ ಮಾಡೋದಿದ್ರೆ ಮಿಸ್ ಮಾಡದೆ ಕೂಪನ್ ಕೋಡ್ನ ಯೂಸ್ ಮಾಡಿ.
ಹಾಗೆ ಇವತ್ತಿನ ಲಂಚ್ ಬಾಕ್ಸಿಗೆ ಅಕ್ಕಿ ರೊಟ್ಟಿ ಜೊತೆ ನಾನು ಟೊಮೆಟೊ ಕೆಂಪು ಚಟ್ನಿ ಮಾಡಿದ್ದೆ, ಅದನ್ನು ಹಾಗೆ ಸ್ವಲ್ಪ ಪಪ್ಪಾಯನ ಹಾಕಿ ಬಾಕ್ಸ್ನ ಪ್ಯಾಕ್ ಮಾಡಿದ್ದಾಯಿತು. ಈಗ ಹಸುಗೆ ಅಂತ ಹೇಳಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಚಟ್ನಿ ಮಾಡುವಾಗಲೇ ಸ್ವಲ್ಪ ಖಾರ ಕಡಿಮೆ ಹಾಕಿ ಎತ್ತಿಟ್ಟಿದ್ದೆ. ಆ ಚಟ್ನಿನ ಮೇಲ್ಗಡೆ ಪೂರ್ತಿ ಸವರಿ ಈ ರೀತಿ ರೋಲ್ ಮಾಡಿ ಮಧ್ಯದಲ್ಲಿ ಕಟ್ ಮಾಡಿ ಕೊಟ್ಟಿದ್ದೀನಿ. ಈ ರೀತಿ ರೋಲ್ ಮಾಡಿ ಚಪಾತಿ, ರೊಟ್ಟಿ ಅಥವಾ ಪರಾಟೆ ಏನೇ ಮಾಡಿಕೊಟ್ರು ಅವ್ನು ಇಷ್ಟಪಟ್ಟು ತಿಂತಾನೆ. ಸೊ ಚಟ್ನಿನ ಹತ್ಕೊಂಡು ತಿನ್ನೋದನ್ನ ಅವನಿಗೆ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ತಿನ್ನು ಸೊಪ್ಪು, ಏನದು ತಿನ್ಬೇಕು ತಿನ್ಬೇಕು ನೋ ತಿನ್ನು. ಮಕ್ಕಳಿಗೆ ಒಂದು ತಟ್ಟೆನಲ್ಲಿ ಊಟ ಹಾಕಿ ಒಂದು ಕಡೆ ಕೂರಿಸಿ ಊಟ ಮಾಡಿಸೋದ್ರ ಜೊತೆಗೆ ನಾವು ಕೂಡ ಅವ್ರ ಜೊತೆ ಕೂತು ಊಟ ಮಾಡಿದಾಗ ಅವರಿಗೆ ಊಟದ ಮೇಲೆ ಇಂಟ್ರೆಸ್ಟ್ ಬರುತ್ತೆ, ಸ್ವಲ್ಪ ಜಾಸ್ತಿ ಊಟ ಮಾಡ್ತಾರೆ. ಹಾಗೆ ಈಗ ಒಂದು 5-10 ನಿಮಿಷ ಜಾಸ್ತಿ ನಾವು ಟೈಮ್ನ ಅವ್ರಿಗೆ ಕೊಟ್ವಿ ಅಂದರೆ ನೆಕ್ಸ್ಟ್ ಅವರು ಊಟ ಮಾಡುವಾಗ ನಮಗೆ ಜಾಸ್ತಿ ಕಾಡ್ಸೋದಿಲ್ಲ. Yes. No, ಬಾಯಲ್ಲಿಟ್ಕೋಬಾರ್ದು. ನೋ ನೋ ನೋ. ತಿಂಡಿ ಆದಮೇಲೆ ಅರ್ಧ ಅಥವಾ 1 ಗಂಟೆವರೆಗೂ ಚೆನ್ನಾಗಿ ಆಟ ಆಡ್ಕೊಳ್ತಾನೆ. ಅದಾದಮೇಲೆ ಸ್ನಾನ ಮಾಡಿಸಿ ಮಲಗಿಸಿದ್ರೆ 2 ಗಂಟೆ ಹೊತ್ತು ಆರಾಮಾಗಿ ಮಲಗ್ತಾನೆ. ಆ ಟೈಮಲ್ಲಿ ನಾನು ಕೂಡ ನನ್ನ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಮೊದಲೆಲ್ಲ ಮಧ್ಯಾಹ್ನನೂ ಮಲಗಿದ್ರೆ ಸಂಜೆ ಕೂಡ ಮಲಗ್ತಾ ಇದ್ದ. ದಿನಕ್ಕೆ ಒಂದು 4-5 ಗಂಟೆವರೆಗೂ ಅಂತಲೇ ಹೇಳ್ಬೋದು. ಆದರೆ ಈಗ ಬರ್ತಾ ನಿದ್ದೆ ತುಂಬಾ ಕಡಿಮೆ ಆಗ್ತಾ ಇದೆ. ಮಧ್ಯಾಹ್ನ 1-2 ಗಂಟೆ ಹೊತ್ತು ಮಲಗಿದ್ರೆ ಆಯಿತು, ಮತ್ತೆ ಮಲಗಲ್ಲ. ನಾನು 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 ಇಲ್ಲಿ ನಾನು ಬಾಚ್ತೀನಿ, ಕೊಡು. ನಾನು ಪ್ಲೀಸ್. ಹಾಂ ನಾನು 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 ಬೇಡ. ಅಯ್ಯೋ ಹಂಗೆ ಹಚ್ಕೊಳ್ಳೋದು. ಈಗ ಆಲ್ಮೋಸ್ಟ್ ಎಲ್ಲನೂ ಗೊತ್ತಾಗ್ತಾ ಇದೆ ಅಲ್ವಾ. ನಾವು ಮನೆಯಲ್ಲಿ ಏನೇನು ಕೆಲಸ ಮಾಡ್ತೀವೋ ಅವ್ನು ಕೂಡ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡೋದಕ್ಕೆ ಹೋಗ್ತಾನೆ. ನಾನು ಕಸ ಹೊಡಿಯೋದಕ್ಕೆ ಹೋದ್ರೆ ಅವನು ಕಸ ಹೊಡಿತಾನೆ. ಅವ್ರ ಪಪ್ಪ ಏನಾದರೂ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ರೆ ಅವ್ನು ಕೂಡ ಮಾಡೋದಕ್ಕೆ ಹೋಗ್ತಾನೆ. ಇನ್ನು ಜಾಸ್ತಿ ಅಚ್ಚನ್ನ ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇನ್ನು ಈಗ ಮಲ್ಗೆ ಎದ್ದಿದ್ದಾನಲ್ವ, ಮಲ್ಗೆ ಎದ್ದ ತಕ್ಷಣ ಕಂಪಲ್ಸರಿಯಾಗಿ 1 ಲೋಟ ನೀರನ್ನ ಕೊಡ್ತೀನಿ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಒಂದು ಆಮ್ಲೆಟ್ ಹಾಕ್ತಾ ಇದ್ದೀನಿ. 1 ಮೊಟ್ಟೆ ಜೊತೆ ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸು ಪುಡಿ, ಜೊತೆಗೆ ಖಾರದ ಪುಡಿ ಕೂಡ ಸ್ವಲ್ಪ ಹಾಕಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಆಮ್ಲೆಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ಅನ್ನದ ಜೊತೆ ಸ್ವಲ್ಪ ಸೊಪ್ಪು ಮತ್ತು ನುಗ್ಗೆಕಾಯಿನ ಹಾಕಿ ಸಾಂಬಾರು ಮಾಡಿದ್ದೆ, ಅದನ್ನೇ ಅವನಿಗೂ ಕೂಡ ಕೊಡ್ತಾ ಇದ್ದೀನಿ. ಜೊತೆಗೊಂದು ಆಮ್ಲೆಟ್ ಇದ್ದರೆ ಅವನು ಅನ್ನ ಊಟ ಮಾಡೋದು ಸ್ವಲ್ಪ ಕಡಿಮೆನೇ. ಹಾಗೆ ಬಾಯ್ಲ್ಡ್ ಎಗ್ನ ತಿನ್ನೋದಿಲ್ಲ, ಆಮ್ಲೆಟ್ನೇ ಇಷ್ಟಪಟ್ಟು ತಿಂತಾನೆ. ಈಗ ನುಗ್ಗೆಕಾಯಿ ಕೂಡ ಅವನಿಗೆ ಇಷ್ಟ ಆಗುತ್ತೆ. ಸೊ 1-2 ನುಗ್ಗೆಕಾಯಿ ಹಾಗೆ ಸ್ವಲ್ಪ ಮಾತ್ರ ಅನ್ನ ಹಾಕಿದ್ದೀನಿ. ಈ ರೀತಿ ಉಂಡೆ ಥರ ಮಾಡಿ ಕೊಟ್ಟರೆ ಅವನೇ ಕೈಯಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಲ್ಲ, ತಿಂತಾನೆ. ಬಟ್ ಅದು ಕೂಡ ಡಿಪೆಂಡ್ ಆಗಿರುತ್ತೆ ಅವನ ಮೂಡ್ ಮೇಲೆ. ಸೊ ಇಷ್ಟ ಇದ್ದರೆ ಅವನೇ ತಿಂತಾನೆ, ಇಲ್ಲ ಅಂದರೆ ನಾನೇ ತಿನ್ನಿಸ್ಬೇಕಾಗತ್ತೆ. ವಾರದಲ್ಲಿ 2-3 ಸಾರಿ ಈ ರೀತಿ ಆಮ್ಲೆಟ್ನ ಮಾಡಿಕೊಡ್ತೀನಿ. ಒಂದೊಂದು ಮಕ್ಕಳು ಒಂದೊಂದು ಥರ. ಒಂದು ಮಗುಗೆ ಆಮ್ಲೆಟ್ ಇಷ್ಟ ಆದರೆ ಇನ್ನೊಂದು ಮಗುಗೆ ಬಾಯ್ಲ್ಡ್ ಎಗ್ ಇಷ್ಟ ಆಗುತ್ತೆ. ಅಚ್ಚು ಟೈಮಲ್ಲಿ ಅವನು ಆಮ್ಲೆಟ್ ಮುಟ್ತಾನೆ ಇರಲಿಲ್ಲ, ಬಾಯ್ಲ್ಡ್ ಎಗ್ ಅಂದರೆ ಇಷ್ಟಪಟ್ಟು ತಿಂತಾ ಇದ್ದ. ಇವನು ಸ್ವಲ್ಪ ಉಲ್ಟಾ ಇದ್ದಾನೆ, ಇವನಿಗೆ ಬಾಯ್ಲ್ಡ್ ಎಗ್ ಇಷ್ಟ ಆಗಲ್ಲ, ಈ ರೀತಿ ಆಮ್ಲೆಟ್ ಮಾಡಿಕೊಟ್ರೇ ಇಷ್ಟ. ಒಟ್ಟಿನಲ್ಲಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಇಷ್ಟಪಟ್ಟು ತಿಂದರೆ ಸಾಕಲ್ವಾ. ಸೊ ಈ ರೀತಿ ವಾರದಲ್ಲಿ 2 ಅಥವಾ 3 ಸಾರಿ ಮಾಡಿಕೊಡ್ತಾ ಇರ್ತೀನಿ. ಹಾಗೆ ಕಂಪಲ್ಸರಿಯಾಗಿ ಡೈಲಿ ನಾನು ಕ್ಯಾರೆಟ್ ಅಥವಾ ಬೀಟ್ರೋಟ್ನ ಅವನು ಊಟ ಮಾಡೋದ್ರಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ಕ್ಯಾರೆಟ್ ಆಗಿರಲಿ, ಬೀಟ್ರೋಟ್ ಇವೆರಡೂ ಕೂಡ ಕಣ್ಣಿಗೆ ತುಂಬಾ ಒಳ್ಳೆಯದು. ಅವ್ರು ತಿನ್ನಲ್ಲ ಅಂದರೂ ಕೂಡ ಅದನ್ನು ಬೇಯಿಸಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಡ್ಬೋದು, ಅಥವಾ ನಾವು ಮಾಡೋ ಅಡುಗೆನಲ್ಲಾದರೂ ಅದನ್ನು ಇನ್ಕ್ಲೂಡ್ ಮಾಡ್ಬೋದು, ಅಥವಾ ಜ್ಯೂಸ್ ಕೂಡ ಮಾಡಿ ಕೊಡ್ಬೋದು. ಸೊ ಡೈಲಿ 1 ಕ್ಯಾರೆಟ್ನ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳೋಷ್ಟರಲ್ಲೇ ಅಚ್ಚು ಕೂಡ ಸ್ಕೂಲಿಂದ ಬಂದುಬಿಡ್ತಾನೆ. ಬೆಳಿಗ್ಗೆಯಿಂದ ಒಬ್ಬನೇ ಇರ್ತಾನಲ್ವ, ಬೋರ್ ಆಗ್ತಾ ಇರುತ್ತೆ ಅನಿಸುತ್ತೆ. ಅಚ್ಚು ಸ್ಕೂಲಿಂದ ಬಂದ ತಕ್ಷಣವೇ ಸ್ವಲ್ಪ ಓವರ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ಇಬ್ಬರು ಸೇರ್ಕೊಂಡು ಚೆನ್ನಾಗಿ ಆಟ ಆಡ್ತಾರೆ.
ಈಗ ನಾನಿಲ್ಲಿ ರೆಡಿ ಮಾಡ್ತಾ ಇರೋಂಥ ಶೀಟ್ನ ಇನ್ಸ್ಟಾಗ್ರಾಮಲ್ಲಿ ಪಿಕೆ ಬೂಬೈ ರಿಷಿಕಾ ಅನ್ನೋ ಪೇಜಿಂದ ತರಿಸಿದ್ದು. ತುಂಬಾ ಚೆನ್ನಾಗಿದೆ, ವಾಟರ್ ಪ್ರೂಫ್ ಶೀಟ್ ಇದು. ಇದರಲ್ಲಿ ಫುಲ್ ಫಾರೆಸ್ಟ್ ಚಿತ್ರನ ಕೊಟ್ಟಿದ್ದಾರೆ, ಹಾಗೆ ಎಲ್ಲ ಅನಿಮಲ್ಸ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿ ಸ್ಟಿಕ್ಕರ್ನ ಅದ್ರ ಮೇಲ್ಗಡೆ ಇಡೋದಷ್ಟೇನೆ. ಸೊ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಆಕ್ಟಿವಿಟಿ ಮಾಡಿಸೋದಕ್ಕೆ. ಇದೇ ಒಂದೇ ಥರ ಶೀಟ್ ಅಂತಲ್ಲ, ಈ ರೀತಿ ತುಂಬ ವೆರೈಟಿ ಶೀಟ್ಗಳು ಅವ್ರ ಹತ್ರ ಸಿಗುತ್ತೆ. ಇದೇನಿದು ಎಲಿಫೆಂಟ್. ಅವನ ಕೈಯಲ್ಲಿ ಇಡಿಸು ನೀನು. ಹಾಗೆ ನಾನು ಇದೇ ಪೇಜಿಂದ ಒಂದು ಪಿಲ್ಲೋನ ಕೂಡ ತರಿಸಿದ್ದೀನಿ ಪಾಪುಗೋಸ್ಕರ ಅಂತ. ಮಕ್ಳ ಕೈಯಲ್ಲಿ ನಾವು ಏನಾದ್ರೂ ಒಂದು ಬುಕ್ನ ಕೊಟ್ರೆ ಅವ್ರು ಬೇಗನೆ ಹರಿದಾಕ್ಬಿಡ್ತಾರೆ. ಆದ್ರೆ ಇಲ್ಲಿ ನಾನು ತರಿಸಿರೋಂಥ ಪಿಲ್ಲೋ ಬಂದ್ಬಿಟ್ಟು ಬಟ್ಟೆನಲ್ಲಿ ಮಾಡಿರೋಂಥದ್ದಲ್ವಾ, ಬಟ್ಟೆ ಶೀಟ್ನ ಮಾಡಿ ಅದ್ರ ಮೇಲ್ಗಡೆ ಆಲ್ಫಾಬೆಟ್ಸ್ನ, ನಂಬರ್ಸ್ನ, ಈ ರೀತಿ ಅನಿಮಲ್ಸ್, ಬರ್ಡ್ಸ್ ಎಲ್ಲದನ್ನು ಕೂಡ ಪ್ರಿಂಟ್ ಮಾಡಿದ್ದಾರೆ. ಅವ್ರು ಎಷ್ಟೇ ಕಿತ್ತು ಹಾಕೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ಕಿತ್ತೋಗೋದಿಲ್ಲ. ಒಂದ್ ರೀತಿ ಈ ರೀತಿ ಇದ್ರಲ್ಲೆಲ್ಲ ನಾವು ಇನ್ವೆಸ್ಟ್ ಮಾಡೋದು ಒಳ್ಳೇದ್ ಅನ್ಸುತ್ತೆ ಮಕ್ಳಿಗೋಸ್ಕರ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವಾ, ಇದೇ ಆ ರೀಲು. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಾನು ವಿಡಿಯೋನಲ್ಲಿ ತೋರಿಸಿರೋ ಅಷ್ಟು ಪ್ರಾಡಕ್ಟ್ ಡೀಟೇಲ್ಸ್ನೆಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ನಾನು ಈ ರೀತಿ ಏನೇ ಆಕ್ಟಿವಿಟೀಸ್ ಮಾಡಿಸೋದಕ್ಕೆ ಅಥವಾ ಪಾಪುಗೆ ಏನಾದರೂ ಹೇಳ್ಕೊಡ್ಬೇಕು ಅಂದರೆ ಅಚ್ಚು ನಂಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ. ಸೊ ಈಗೆಲ್ಲ ಆಟ ಆಡಿದ್ಮೇಲೆ ಅದನ್ನು ನೀಟಾಗಿ ತೆಗೆದಿಡೋದು ಕೂಡ ಒಂದು ಮಕ್ಳಿಗೆ ನಾವು ಕಲಿಸ್ಲೇಬೇಕಲ್ವಾ. ಸೊ ನಾನು ಹೇಳಿದ್ರೆ ಅಷ್ಟು ಪಾಪುಗೆ ತಲೆನಲ್ಲಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಅಚ್ಚು ಏನು ಮಾಡ್ತಾನೋ ಅದನ್ನು ಇವನು ಕೂಡ ಫಾಲೋ ಮಾಡ್ತಾ ಇರ್ತಾನೆ. ಸೊ ಈಗ ಅಚ್ಚುಗೆ ಅವ್ನು ಹೆಲ್ಪ್ ಮಾಡ್ತಾ ಇದ್ದಾನೆ ಎಲ್ಲದನ್ನು ಎತ್ತಿಡೋದಕ್ಕೆ ಅಂತ. ಸೊ ಇದೇ ಥರ ಹೆಲ್ಪ್ ಇವೊಂದು ನಡೀತಾನೇ ಇರುತ್ತೆ ಮನೆಯಲ್ಲಿ. ಅವ್ನು ಏನಾದರೂ ನೀಟಾಗಿ ತೆಗ್ದಿಡೋದಕ್ಕೆ ಅಂತ ಹೋದ್ರೆ ಅವ್ನು ಎಲ್ಲನೂ ಕಿತ್ತು ಹಾಕ್ತಾ ಇರ್ತಾನೆ. ಪರವಾಗಿಲ್ಲ, ಇವತ್ತು ಆ ಥರ ಕಲ್ತ್ರೆ ನಾಳೆ ಮತ್ತೆ ಅದೆಲ್ಲ ಸರಿ ಹೋಗುತ್ತೆ. ಇದಿಷ್ಟು ಇವನ ಮಾರ್ನಿಂಗ್ ರೂಟೀನ್. ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.